ನಮಸ್ಕಾರ ಸ್ನೇಹಿತರೆ. ಈ ದೋಷ ಬಂದಿರುವಂಥವ್ರು ಮನೆ ಮಠ ಮಕ್ಕಳು ಎಲ್ಲರನ್ನೂ ಕನ್ಕೊಂಡು ಮೂಲೆ ಸೇರಿದ್ದಾರೆ. ಈ ದೋಷ ಅನ್ನುವಂಥದ್ದು ಏನಾದರೂ ಬಂದರೆ ಮದುವೆನೂ ಕೂಡ ಆಗಲ್ಲ. ಅಕಸ್ಮಾತ್ ಮದುವೆ ಕೂಡ ಆದರೂ ಮಕ್ಕಳು ಕೂಡ ಆಗಲ್ಲ. ದೋಷದ ಪರಿಣಾಮ ಹೇಗಿರುತ್ತೆ ಅಂತಂದರೆ ಇದು ದೊಡ್ಡ ಕಾಯಿಲೆಗಿಂತ ದೊಡ್ಡ ಅಪಾಯ. ಇನ್ನೊಂದು ಹೇಳ್ಬೇಕು ಅಂತಂದರೆ ದೊಡ್ಡ ಕಾಯಿಲೆ ಬಂದವರು ಒಂದೊಮ್ಮೆ ನೆಮ್ಮದಿಯಾಗಿದ್ರು, ಈ ದೋಷ ಬಂದವ್ರು ಮಾತ್ರ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಆ ದೋಷ ಯಾವುದು ಅಂತೇಳಿ ಈ ಒಂದು ಉಪಕಥೆಯ ಮುಖಾಂತರ ನಿಮಗೆ ವಿವರಿಸ್ತೇನೆ. ಒಂದಳ್ಳಿ, ಆ ಹಳ್ಳಿನಲ್ಲಿ ಇಬ್ರು ಪ್ರೇಮಿಗಳು ಅಂತಂದ್ರೆ ಅವರು ಬಹಳ ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ. ಅವರು ಯಾವುದೇ ರೀತಿ ತೊಂದರೆಗಳಿಲ್ದಾನೆ ಪ್ರೀತಿಸ್ತಾ ಇರ್ತಾರೆ. ಹೀಗಿದ್ದಾಗ ಅವರು ಮದುವೆ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಆದ್ರೆ ಮದುವೆಗೆ ಬಹಳ ವಿಳಂಬ, ಬಹಳ ಅಡೆತಡೆಗಳು, ಬಹಳ ತೊಡಕುಗಳು ಆ ಇಬ್ಬರು ಒಳ್ಳೆಯ ಪ್ರೇಮಿಗಳಿಗೆ ಆಗ್ತಾ ಇರುತ್ತೆ. ಮದುವೆ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಯಾವ್ದಾದ್ರು ತೊಂದರೆಗಳು, ತಾಪತ್ರೆಗಳು ಬಂದು ಅವ್ರನ್ನ ಕಾಡ್ತಾ ಇರುತ್ತೆ. ಹಾಗಿದ್ದಾಗ ಹೇಗೋ ಕಷ್ಟಪಟ್ಟು, ಹೇಗೋ ತೊಂದರೆ ಆದ್ರೂ ಕೂಡ ಅವರು ಕಷ್ಟಪಟ್ಟು ಕಷ್ಟದಿಂದನೇ ಮದುವೆಯನ್ನ ಆಗ್ತಾರೆ ಆ ಪ್ರೇಮಿಗಳು. ಇತ್ತ ಕಷ್ಟಪಟ್ಟು ಮದುವೆ ಆದ್ರೂ ಕೂಡ ಕಷ್ಟಗಳು ಅವರನ್ನ ಬೆಂಬಿಡದೆ ಕಾಡ್ತಾ ಇರ್ತವೆ. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂದೆ ಅವ್ರನ್ನ ಕಷ್ಟಗಳು ಬಿಡ್ತಾನೆ ಇರೋದಿಲ್ಲ. ಮದುವೆ ಆದ ನಂತರ ಇನ್ನಷ್ಟು ಕಷ್ಟಗಳು ಜಾಸ್ತಿ ಆಗ್ತವೆ. ಹಣದ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ತುಂಬಾ ಹೆಚ್ಚಾಗುತ್ತೆ. ಆ ಇಬ್ಬರು ಪ್ರೇಮಿಗಳಲ್ಲಿ ಒಂದಲ್ಲ ಒಂದು ಸಾರಿ ಒಬ್ರು ಇನ್ನೊಂದ್ಸರಿ ಇನ್ನೊಬ್ರು ಆ ರೀತಿ ಹುಷಾರನ್ನ ತಪ್ತಾ ಇರ್ತಾರೆ. ಆ ಇಬ್ಬರು ಪ್ರೇಮಿಗಳಿಗೆ ಮಕ್ಕಳು ಕೂಡ ಆಗ್ತಾ ಇರಲ್ಲ. ಆದ್ರೂ ಕೂಡ ಆ ಇಬ್ಬರು ಪ್ರೇಮಿಗಳಲ್ಲಿ ಯಾವುದೇ ರೀತಿ ಪ್ರೀತಿಗೆ ಕೊರತೆ ಆಗ್ತಿರಲ್ಲ. ಮೊದಲು ಪ್ರೀತಿಸ್ತಾ ಇದ್ರು ಹಾಗೆ ಕೂಡ ಮದುವೆ ಆದ ನಂತರ ಕೂಡ ಪ್ರೀತಿಸ್ತಾ ಇರ್ತಾರೆ. ಸ್ವಲ್ಪನೂ ಕೂಡ ಜಗಳಾಡ್ದೇನೆ ಸಮಾಜದಲ್ಲಿ ಒಳ್ಳೆ ಪ್ರೇಮಿಗಳಾಗಿ ಮಾದರಿಯಾಗಿರ್ತಾರೆ. ಹೀಗಿದ್ದಾಗ ಒಂದಿನ ಅವರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಹೀಗೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ, ತಮ್ಮ ಕಷ್ಟಗಳು ಕಳೆದೋಗ್ಲಿ ಅಂತೇಳಿ. ಆ ಸಂದರ್ಭದಲ್ಲಿ ತುಂಬಾ ಹೊತ್ತು ಅಲ್ಲೇ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. ಆ ಕಷ್ಟಗಳ ತಳನಾಡ್ತಾನೆ ದೇವ್ರ ಹತ್ರ ಏನಾದ್ರೂ ಒಂದು ಪರಿಹಾರ ಸಿಗತ್ತೆ ಅಂತೇಳಿ ನಂಬಿಕೆಯಿಂದ ಅವರು ಆ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. ಹಾಗಿದ್ದಂತ ಸಂದರ್ಭದಲ್ಲಿ ಅಲ್ಲಿನ ಪುರೋಹಿತರು ಬರ್ತಾರೆ. ಬಂದು ಅವ್ರನ್ನ, ಯಾಕಿಬ್ರು ಇಷ್ಟೊಂದು ಕಷ್ಟದಲ್ಲಿದ್ದೀರಾ ಅನ್ಸುತ್ತೆ, ಯಾಕಿಬ್ರು ಇಷ್ಟೊತ್ತು ಆದ್ರೂ ಇಲ್ಲೇ ಇದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಜೀವನದಲ್ಲಿ ನಾವು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ಸ್ವಾಮಿ. ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು ನಮ್ಗೆ ಪರಿಹಾರನೇ ಸಿಗ್ತಾ ಇಲ್ಲ. ಈ ಕಷ್ಟಗಳಿಗೆ ದಿನೇ ದಿನೇ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಹೊರತು ಕಷ್ಟಗಳು ಕಮ್ಮಿನೇ ಆಗ್ತಾ ಇಲ್ಲ. ಮಕ್ಕಳು ಕೂಡ ಆಗ್ತಾ ಇಲ್ಲ. ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತೇಳಿ ಆ ಪುರೋಹಿತನ ಹತ್ರ ಈ ಪ್ರೇಮಿಗಳು ಹೇಳ್ಕೊಳ್ತಾರೆ. ಅದರಿಂದ ಅವನು ಅವರಿಬ್ಬರ ಜನ್ಮ ಜಾತಕವನ್ನ ತೆಗೆದು ಕೇಳ್ತಾನೆ. ಅವರ ಜಾತಕವನ್ನ ಆ ಇಬ್ರು ಕೂಡ ಕೊಡ್ತಾರೆ. ಆ ಜಾತಕವನ್ನು ಪರಿಶೀಲಿಸಿದಂತ ಆ ಪುರೋಹಿತ ಅಥವಾ ಆಸ್ಟ್ರಾಲಜರ್ ಅವರ ಜಾತಕವನ್ನು ಪರಿಶೀಲನೆ ಮಾಡಿ, ನಿಮ್ಮಿಬ್ಬರ ಜಾತಕದಲ್ಲೂ ಯಾವುದೇ ರೀತಿ ತೊಂದರೆಗಳಿಲ್ಲ ಅಂತೇಳಿ ಹೇಳ್ತಾನೆ. ಆದ್ರೂ ಕೂಡ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ಯಾವುದೋ ದೊಡ್ಡ ದೋಷನೇ ಬೆನ್ ಬಿದ್ದಿದೆ ಅಂತೇಳಿ ತಿಳಿಯನ್ನ ಹೇಳ್ತಾನೆ. ತಿಳಿಯನ್ನ ಹೇಳಿ ಅವನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗೋದಕ್ಕೆ ಸಿದ್ಧ ಆಗ್ತಾನೆ. ಅದರಂತೆ ಕೂಡ ಆ ಇಬ್ರು ದಂಪತಿಗಳು ಕೂಡ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಪ್ಕೊಳ್ತಾರೆ. ಅದೇ ರೀತಿ ಕೂಡ ಮೂವರು ಕೂಡ ಆ ದೇವಸ್ಥಾನಕ್ಕೆ ಆ ಅರ್ಚಕರ ಸಮ್ಮುಖದಲ್ಲಿ, ಆ ಪುರೋಹಿತರ ಸಮ್ಮುಖದಲ್ಲಿ ಹೊರಡುತ್ತಾರೆ. ಹೊರಟ ಸಂದರ್ಭದಲ್ಲಿ ಆ ಇಬ್ಬರು ದಂಪತಿಗಳು ಆ ಪುರೋಹಿತರನ್ನ, ಸ್ವಾಮಿ, ನಮ್ಗೆ ಯಾವುದೇ ರೀತಿ ನಮ್ಮ ಜಾತಕದಲ್ಲಿ, ನಮ್ಮ ಹುಟ್ಟಿದ ದಿನಾಂಕದಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ವಾ ಅಂತೇಳಿ. ಅದರಿಂದ ಆ ಪುರೋಹಿತ, ಖಂಡಿತ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಆದ್ರೆ ನಿಮಗೆ ಯಾವುದೋ ಒಂದು ದೋಷ ಕಾಡ್ತಾ ಇದೆ. ಆ ದೋಷ ಈ ದೇವಸ್ಥಾನಕ್ಕೆ ಹೋದ್ರೆ ಪರಿಹಾರ ಆಗತ್ತೆ, ಬನ್ನಿ ನೋಡೋಣ ಅಂತೇಳಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೋಷ ಪರಿಹಾರಕ್ಕಾಗಿ ಎಲ್ಲ ರೀತಿಯ ವಿಧಿವಿಧಾನವನ್ನ ಮಾಡಿ ಆ ದೋಷ ಪರಿಹಾರಕ್ಕಾಗಿ ಸಂಕಲ್ಪವನ್ನ ಮಾಡ್ತಾರೆ. ಸಂಕಲ್ಪವನ್ನು ಮಾಡಿ ಯಶಸ್ವಿಯಾಗಿ ಆ ಪೂಜೆಯನ್ನ ಮಾಡಿ ಮನೆಗೆ ಹಿಂತಿರುಗ್ತಾರೆ. ಕೆಲ ದಿನಗಳು ಕಳೆಯುತ್ತೆ. ಸರಿ ಅಂತೇಳಿ ಆ ಇಬ್ಬರು ದಂಪತಿಗಳು ಆ ಪುರೋಹಿತರ ಹತ್ರ ಮತ್ತೆ ಹೋಗ್ತಾರೆ. ಮತ್ತೆ ಹೋಗಿ ಖುಷಿಯಿಂದ ಆ ಪುರೋಹಿತನಿಗೆ, ಸ್ವಾಮಿ, ನಮ್ಗಿದ್ದಂಥ ಕಷ್ಟಗಳೆಲ್ಲ ದಿನೇ ದಿನೇ ಪರಿಹಾರ ಆಗ್ತೇವೆ. ನಾನಿವಾಗ ಮಕ್ಕಳು ಕೂಡ ಆಗುವಂತ ಸಂದರ್ಭಕ್ಕೆ ಬಂದಿದ್ದೇನೆ. ಮಕ್ಕಳಾಗುವಂತ ಸಂದರ್ಭ ನನಗೆ ಬಂದಿದೆ. ನೀವು ಮಾಡಿಸಿದಂತ ಆ ಪರಿಹಾರ ಯಾವುದು, ಆ ದೋಷ ಮುಕ್ತ ಪರಿಹಾರ ಯಾವುದು, ನಮ್ಗೆಲ್ಲ ರೀತಿ ಬಾಧೆಗಳು ಕಮ್ಮಿ ಆಗ್ತಾ ಇದೆ, ಆ ದೋಷದ ಪರಿಹಾರ ಯಾವುದು, ಆ ದೇವ್ರು ಯಾವುದು ಅಂತೇಳಿ ಆ ಪುರೋಹಿತನ ಪ್ರಶ್ನೆ ಆಗ್ತಾರೆ. ಅದರಿಂದ ಆ ಪುರೋಹಿತ, ಮೊದಲು ನಿಮ್ಗಿದ್ದಿದ್ದು ಸರ್ಪದೋಷ ಅಂತ ಹೇಳಿ ಆ ಇಬ್ಬರು ದಂಪತಿಗಳಿಗೆ ಹೇಳ್ತಾರೆ. ಅದರಿಂದ ಆ ಇಬ್ಬರು ದಂಪತಿಗಳು ಬಹಳ ಆಶ್ಚರ್ಯಗೊಂಡು, ಸ್ವಾಮಿ, ನಾವು ಯಾವುದೇ ರೀತಿ ಇದುವರೆಗೂ ಕೂಡ
ಯಾವುದೇ ರೀತಿ ಸರ್ಪವನ್ನಾಗ್ಲಿ ಹಾವುಗಳನ್ನಾಗ್ಲಿ ಹೊಡೆದಿಲ್ಲ. ಆದ್ರೂ ನಮ್ಗೆ ಸರ್ಪದೋಷ ಬಂದಿದ್ಯಾ, ಹೇಗ್ ಬಂತು ಸ್ವಾಮಿ ಅಂತೇಳಿ ತುಂಬಾ ಆಶ್ಚರ್ಯದಿಂದ ಕೇಳ್ತಾರೆ. ಆದ್ರಿಂದ ಆ ಪುರೋಹಿತರು ಮೊದಲನೇದಾಗಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ನೋಡಿ, ನೀವು ಸರ್ಪವನ್ನು ಹೊಡೆದಿಲ್ಲ, ಅದರಿಂದ ನಿಮಗೆ ಸರ್ಪದೋಷ ಬಂದಿದೆ. ಅಕಸ್ಮಾತ್ ಏನಾದರೂ ನೀವು ಸರ್ಪವನ್ನು ಹೊಡೆದೆ ಅಥವಾ ಹಾವುಗಳನ್ನು ಹೊಡೆದೆ ಸಾಯಿಸಿದ್ರೆ ನೀವು ಯಾವುದೇ ಕಾರಣಕ್ಕೂ ನಿಮಗೆ ದೋಷ ಪರಿಹಾರ ಆಗ್ತಿರ್ಲಿಲ್ಲ ಅಂತೇಳಿ ಆ ಪುರೋಹಿತರು ಆ ಒಂದು ದಂಪತಿಗಳಿಗೆ ತಿಳಿಯನ್ನ ಹೇಳ್ತಾರೆ. ಅದರಿಂದ ಮತ್ತೆ ಆಶ್ಚರ್ಯದಿಂದ ಆ ದಂಪತಿಗಳು ಪುರೋಹಿತರನ್ನ ಪ್ರಶ್ನೆಯನ್ನ ಹಾಕ್ತಾರೆ. ಸ್ವಾಮಿ, ಸರ್ಪವನ್ನು ಸಾಯಿಸ್ತಾ ಇದ್ರು ಅಥವಾ ಅವುಗಳನ್ನು ಸಾಯಿಸ್ತಾ ಇದ್ರು ಸರ್ಪದೋಷ ಬರುತ್ತಾ, ನಿಜನ ಇದು ಅಂತೇಳಿ ತುಂಬಾ ಆಶ್ಚರ್ಯದಿಂದ ಆ ಪುರೋಹಿತನನ್ನ ಪ್ರಶ್ನೆಯನ್ನ ಹಾಕ್ತಾರೆ. ಅದರಿಂದ ಆ ಪುರೋಹಿತರು, ಹೌದು, ಸರ್ಪವನ್ನು ಹೊಡೆದೇ ಇದ್ರು ಕೂಡ ಅಥವಾ ಸರ್ಪಗಳನ್ನು ಸಾಯಿಸ್ತಾ ಇದ್ರು ಸರ್ಪದೋಷ ಬರುತ್ತೆ. ಅದು ಹೇಗೆ ಅಂತಂದ್ರೆ, ನೀವು ಸರ್ಪಗಳನ್ನ ಕಾಪಾಡಿರಲ್ಲ, ಸರ್ಪಗಳು ಸಾಯುವಂತ ಸಂದರ್ಭದಲ್ಲಿ ಕಾಪಾಡಿರಲ್ಲ, ಅದರಿಂದ ನಿಮ್ಗೆ ಸರ್ಪದೋಷ ಬಂದಿರುತ್ತೆ ಅಂತೇಳಿ ಆ ಪುರೋಹಿತ ಆ ಇಬ್ಬರು ದಂಪತಿಗಳಿಗೆ ಹೇಳ್ತಾನೆ. ಅದರಿಂದ ಮತ್ತೆ ಆಶ್ಚರ್ಯಗೊಂಡಂತ ಆ ದಂಪತಿಗಳು, ಸ್ವಾಮಿ, ನಾವು ಹೇಗೆ ಆ ಸರ್ಪಗಳನ್ನ ಕಾಪಾಡೋದಕ್ಕಾಗತ್ತೆ, ಯಾವ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗಿದೆ, ಸರಿ ಹೇಳಿ ಸ್ವಾಮಿ ಅಂತ ಹೇಳಿ ಕನ್ಫ್ಯೂಸ್ ಅಲ್ಲಿ ಅವ್ರು ಹೇಳ್ದಂತ ರೀತಿ ಅರ್ಥ ಆಗದೆ ಇರುವಂತ ಕಾರಣಕ್ಕೆ ಕನ್ಫ್ಯೂಸ್ ಅಲ್ಲಿ ಕೇಳ್ತಾರೆ. ಆದ್ರಿಂದ ಆ ಪುರೋಹಿತರು, ಸರ್ಪದೋಷ ಬರೀ ಹೊಡೆದು ಸರ್ಪಗಳನ್ನ ಹೊಡೆದು ಸಾಯಿಸೋದು ಮಾತ್ರ ಬರಲ್ಲ, ಸರ್ಪಗಳನ್ನ ಸಾಯಿಸ್ಬೇಕಾದ್ರೆ ಯಾರಾದ್ರೂ ಸಾಯಿಸ್ಬೇಕಾದ್ರೆ ಅದನ್ನ ನಿಂತು ನೋಡಿದ್ರು ಕೂಡ ಅಥವಾ ಅವುಗಳನ್ನ ಕಾಪಾಡದೇ ಇದ್ರು ಕೂಡ ಸರ್ಪದೋಷ ಬರುತ್ತೆ. ಅದು ಹೇಗ್ ಬರುತ್ತೆ ಅಂತಂದ್ರೆ, ಅದು ಸಾಯುವಂತ ಸಂದರ್ಭದಲ್ಲಿ ಶಾಪಗಳನ್ನ ಹಾಕತ್ತೆ. ಶಾಪಗಳು ಅಂತಂದ್ರೆ ಅದು ಅದರ ಉಸಿರಿನ ಮುಖಾಂತರ ಅದು ಶಾಪಗಳನ್ನ ಹಾಕತ್ತೆ. ಅದು ಆ ಸರ್ಪ ಅಥವಾ ಹಾವು ಸಾಯುವಂತ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಒಂದು ಜೋರಾಗಿ ನಿಟ್ಟುಸಿರನ್ನು ಬಿಡುತ್ತೆ. ಅದೇ ಶಾಪ, ಸರ್ಪ ಶಾಪ. ಆ ಶಾಪ ಗಾಳಿಯಲ್ಲಿ ವಿಲೀನ ಆಗುತ್ತೆ. ಆ ಗಾಳಿಯನ್ನ ಯಾರ್ಯಾರು ಯಾವ್ಯಾವ ಮನುಷ್ಯ ಸೇರಿಸಿರ್ತಾನೋ ಅದು ಸರ್ಪದೋಷವಾಗಿ ಪರಿವರ್ತನೆ ಆಗಿ ಆ ಸರ್ಪದ ನಿಟ್ಟುಸಿರನ್ನ ಸೇವಿಸಿದಂತ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನ ಪ್ರತಿ ಬಾರಿಯೂ ಎದುರಿಸೋದಕ್ಕೆ ಶುರು ಮಾಡ್ತಾರೆ. ಘೋರ ತೊಂದರೆಗಳು, ದೊಡ್ಡ ಕಷ್ಟಗಳು ಅವರಿಗೆ ಶುರುವಾಗುತ್ತೆ. ಅದನ್ನ ಆ ಸರ್ಪದ ನಿಟ್ಟುಸಿರನ್ನ ಅಥವಾ ಸರ್ಪದ ಶಾಪವನ್ನು ಸೇವಿಸಿದವ್ರಿಗೆ ಇಷ್ಟು ಕಷ್ಟಗಳು, ಅದನ್ನ ಹೊಡೆದವ್ರಿಗೆ ಇನ್ನು ದೊಡ್ಡ ಘೋರ ಕಷ್ಟಗಳು ಅಂತಂದ್ರೆ ಸಾವಿನ ಸಂದರ್ಭಗಳು ಅಥವಾ ಸಾಯುವಂತ ಸಂದರ್ಭಗಳು ಖಂಡಿತ ಬಂದು ಸಾಯ್ತಾರೆ. ಮಾನಸಿಕ ಸಮಸ್ಯೆಯಿಂದ ಇರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಇದೇ ರೀತಿ ಘೋರ ತೊಂದರೆಗಳು ಬಂದು ಆ ಸರ್ಪವನ್ನು ಹೊಡೆದಂತ ಸರ್ಪವನ್ನು ಸಾಯಿಸಿದಂತ ವ್ಯಕ್ತಿಗಳು ಸಾಯ್ತಾರೆ ಅಂತೇಳಿ ಪುರೋಹಿತರು ಆ ಇಬ್ಬರು ದಂಪತಿಗಳಿಗೆ ತಿಳಿಸ್ತಾರೆ. ಆಗ ಆ ಇಬ್ಬರು ದಂಪತಿಗಳಿಗೆ ಅವರು ಮದುವೆಯಾಗದೆ ಪ್ರೀತಿಸ್ತಾ ಇರುವಂತ ಸಂದರ್ಭದಲ್ಲಿ, ಅವರು ಪ್ರೀತಿಸ್ತಾ ಇದ್ದಂತ ಸಂದರ್ಭದಲ್ಲಿ, ಇಂದಿನ ಕೆಲವು ವರ್ಷಗಳ ಸಂದರ್ಭದಲ್ಲಿ ಒಂದು ಹಾವನ್ನು ಹೊಡಿತಾ ಇರ್ಬೇಕಾದ್ರೆ ಅವರು ನೋಡಿರ್ತಾರೆ ಇಬ್ರು ಅವ್ರ ಊರ್ನಲ್ಲೇ. ಆ ಇಬ್ಬರು ದಂಪತಿಗಳು ಆ ಹಾವನ್ನ ಕಾಪಾಡಿರಲ್ಲ ಅಥವಾ ಆ ಹಾವು ಸಾಯುವಂತ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ನಿಂತು ನೋಡಿರ್ತಾರೆ. ಅದರಿಂದ ಅವ್ರಿಗೆ ಆ ನಿಟ್ಟಿಸಿರೋ ಈ ಇಬ್ಬರು ದಂಪತಿಗಳಿಗೆ ತಾಕಿ ಆ ಇಬ್ಬರು ದಂಪತಿಗಳು ಮದುವೆ ಆಗೋದಕ್ಕೂ ಕೂಡ ಕಷ್ಟಪಟ್ಟಿರ್ತಾರೆ. ಮದುವೆ ಆದ್ಮೇಲೆ ಮಕ್ಕಳಾಗೋದು ಕೂಡ ಕಷ್ಟಪಟ್ಟಿರ್ತಾರೆ. ಹಣದ ಸಮಸ್ಯೆ, ಬಹಳ ಸಮಸ್ಯೆಗಳು, ದೊಡ್ಡ ಆರೋಗ್ಯ ಸಮಸ್ಯೆಗಳು, ಈ ರೀತಿ ಸಮಸ್ಯೆಗಳು ಅಂತೇಳಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆದ್ರಿಂದ ಕೊನೆಯದಾಗಿ ಆ ಪುರೋಹಿತರು ಪ್ರತಿಯೊಬ್ಬರಿಗೂ ಕೂಡ ಈ ಸರ್ಪದೋಷದ ವಿಚಾರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ನೀವು ಸರ್ಪದೋಷವನ್ನ ಯಾವುದೇ ಕಾರಣಕ್ಕೂ ಅಂಟಿಸ್ಕೋಬಾರ್ದು ಅಂತೇಳಿ ತಿಳಿಯನ್ನ ಹೇಳ್ತಾರೆ. ಇನ್ನು ಯಾವುದೇ ರೀತಿಯ ಎಲ್ಲಾದ್ರೂ ಸರ್ಪಗಳನ್ನ ಹೊಡಿತಾ ಇದ್ರೆ ಅವುಗಳನ್ನ ಕಾಪಾಡಿ ಅಥವಾ ರಕ್ಷಣೆ ಮಾಡಿ ಅಂತೇಳಿ ತಿಳಿಸ್ತಾರೆ. ಎಲ್ಲರಿಗೂ ಕೂಡ ಯಾರು ಕೂಡ ಸರ್ಪವನ್ನ ಹೊಡೆಯಬಾರ್ದು ಅಂತೇಳಿ ತಿಳಿಸ್ತಾರೆ. ಇದರ ಮುಖಾಂತರ ಸರ್ಪದೋಷದ ಬಗ್ಗೆ ಆ ಪುರೋಹಿತರು ಇಬ್ಬರು ದಂಪತಿಗಳಿಗೆ ಹೇಳೋದ್ರ ಮುಖಾಂತರ ಇಡೀ ಸಮಾಜಕ್ಕೆ ತಿಳಿಯನ್ನ ಹೇಳ್ತಾರೆ. ಆ ಇಬ್ಬರು ದಂಪತಿಗಳು ಸರ್ಪದೋಷದಿಂದ ಮುಕ್ತಿಯನ್ನ ಪಡೆದು ಏಳಿಗೆಯನ್ನ ಪಡ್ಕೊಳ್ತಾರೆ. ಅದರಿಂದ ಪ್ರತಿಯೊಬ್ರು ಕೂಡ ನಾವು ತಿಳ್ಕೊಬೇಕಾದ ವಿಚಾರ ಅಂತಂದ್ರೆ, ಸರ್ಪಗಳನ್ನ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಅದರಿಂದ ತುಂಬಾ ಕಷ್ಟಗಳು, ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಸರ್ಪಗಳನ್ನ ಖಂಡಿತವಾಗಿ ಕಾಪಾಡಲೇಬೇಕು ಅನ್ನುವಂಥದ್ದು ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗತ್ತೆ. ದಯಮಾಡಿ ನಮ್ಮ ಚಾನಲ್ನ ಇದೇ ರೀತಿ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ದಯಮಾಡಿ ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ದಯಮಾಡಿ ಇನ್ನೊಂದ್ಸರಿ ನಿಮ್ಮ ಹತ್ರ
ಕೋರ್ಕೊಳ್ತಾನೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ತುಂಬ ಜನಕ್ಕೆ ಈ ಒಂದು ದೋಷದ ಬಗ್ಗೆ ಇರುವಂಥ ವಿಡಿಯೋ ತಲುಪಲಿ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ಜೈ ಶ್ರೀರಾಮ್.